ಹಗಲೋಡೊತ್ತೆ ರಾತ್ರಿ ಬಂತಂತಂಜಿ, ರಾತ್ರಿ ಮುಗಿದೋದ್ರಗಲೇ ಅಲ್ವಾ ನಂಜಿ. ಹಗಲೋಡೊತ್ತೆ ರಾತ್ರಿ ಬಂತಂತಂಜಿ, ರಾತ್ರಿ ಮುಗಿದೋದ್ರಗಲೇ ಅಲ್ವಾ ನಂಜಿ. ರಾತ್ರಿ ಬಿತ್ತು ಹಗಲೇ ಬತ್ತು, ಹೋಗೋದ್ ಮಳ್ಳಿ ಬರೋದ್ ಕಲ್ವಾ ನಂಜಿ. ಆ ನಂಬಿಕೆ ನನ್ ಜೀವನ ಉಳ್ಸೋ ಗಂಜಿ, ಆ ನಂಬಿಕೆ ನನ್ ಜೀವನ ಉಳ್ಸೋ ಗಂಜಿ. ನಾನೇ ಇದಕ್ಕೆ ಕೊರಿಯೋಗ್ರಾಫರ್, ಅಂದ್ರೆ ಸಾಂಗ್ ಶೂಟ್ ಮಾಡಿದವನು. ಇದಕ್ಕೆ ಯಾರೋ ಡ್ಯಾನ್ಸ್ ಮಾಸ್ಟರ್ ಇಲ್ಲ. ದರ್ಶನ್ ಅವ್ರನ್ನ 4 ಗಂಟೆಗೆ ಚಾಮುಂಡಿ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಹಗಲು ಓಡತ್ತೆ ರಾತ್ರಿ ಬಂತಂತಂಜಿ ಇಷ್ಟೇ ಆಡ್ಸಿದ್ದು. ಅವ್ರು ಅಲ್ಲೇ ಕೂತಿದ್ದಾರೆ, ಕ್ಯಾಮ್ರಾನು ಅಲ್ಲೇ ಇದೆ. ರಾತ್ರಿ 6:45 7 ಗಂಟೆ ಆಗೋ ತನಕ ಶಾರ್ಟ್ ವೈಟಿಂಗ್. ಹಗಲೋಡತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು. ಹಗಲೋಡತ್ತೆ ರಾತ್ರಿ ಬಂತಂತಂಜಿ, ರಾತ್ರಿ ಈ ಗ್ರಾಫಿಕಲ್ ಎಲ್ಲ ಮಾಡಿಲ್ಲ ನಾವು. ಅಷ್ಟು ಸೂಕ್ಷ್ಮತೆ ಅಂದ್ರೆ ಹಂಗೆ ಆಗ್ಬೇಕು ಅನ್ನೋದಿರ್ಬೇಕು. ಇಲ್ಲ, ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ DP ರಾಜರತ್ನಂ ಅವರು. ಈ ರಾಜರತ್ನಂ ಅವರು ಒಂದೇ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ರಾಜರ ಮನೆಯಲ್ಲಿ ಈ ಹೂವ ತೋಟ ಇತ್ತಲ್ಲ, ಅಲ್ಲಿ ಹೂವ ತೆಗೆಯೋ ಕೆಲಸ ಸರ್. ಮಲ್ಲಿಗೆ ಹೂಗಳೆಲ್ಲ ಕಿತ್ಕೊಂಡ್ಬಂದು ರಾಶಿ ಮಾಡಿ ಅದನ್ನ ತಗೊಂಡ್ಬಂದು ರಾಜನ್ ಕೊಟ್ರೆ ರಾಜ ಬೇಷ್ ಅಂತೇಳಿ ಆ ಮಲ್ಲಿಗೆನೆ ರಾಜ ರಾಣಿಗೋ ಇಲ್ಲ ದೇವ್ರಿಗೋ ಯೂಸ್ ಮಾಡ್ತಿದ್ದ. ಒಂದ್ಸಲಿ ಹೂವ ಕಿತ್ಕೊಂತಾ ಇದ್ರಂತೆ, ಕೀಳ್ತಾ ಇದ್ದಂಗೆ ಒಂದ್ ಸ್ವಲ್ಪ ನನ್ನ ಹೆಂಡತಿ ತಗೊಂಡ್ರೆ ಹೆಂಗಿರುತ್ತೆ ಇದನ್ನ, ಪ್ಲೀಸ್ ಇರೋ ರಾಜನ್ ಕೇಳೋಣ, ಹಂಗೆ ಕಳ್ತನ ಮಾಡೋಕ್ಕಾಗಲ್ವಲ್ಲ ಅಂತೇಳಿ ಬುಟ್ಟಿ ತೊಗೊಂಡೋಗಿ ರಾಜನ್ಗೆ, ರಾಜ ಒಂದೇ ಒಂದು ಸಣ್ಣ ಏನು ಒಂದು ಬಗ್ಸೆ ಹೂವು ಕೊಡಿ, ನಾನು ಹೆಂಡ್ತಿಗೆ ತೊಗೊಂಡೋಗು ಪ್ಲೀಸ್. ಅದಕ್ಕೇನಪ್ಪ ತೊಗೊಂಡೋಗು. ಆ ಹೂವು ತಗೊಂಡು ಅಲ್ಲಿ 2 ಕೈಲಿ ಹಿಂಗೆ ಹಿಡ್ಕೊಂಡು ಓಡ್ತಾರೆ ಹೆಂಡ್ತಿ ಕೊಡೋದಕ್ಕೆ. ಜೋರು ಮಳೆ, ಅಲ್ಲೆಲ್ಲ ಒಂದು ಹೊಂಡದಲ್ಲಿ ಆ ನೀರಲ್ಲಿ ಕಾಲಿಟ್ಬಿಟ್ಟು ಬಿದ್ದೋಗ್ತಾರೆ. ಅಲ್ಲಿ ಬಿತ್ತರೆ ಹೂವು ಎಲ್ಲ ನೀರಲ್ಲಿ ಬಿದ್ದೋಗುತ್ತೆ, ಕೊಚ್ಚಿ ನೀರಲ್ಲಿ. ಆದ್ರೂ ಬಿಡಲ್ಲ ಅವರು. ಮಳೆ ಬರ್ತಾ ಇದೆ, ಆ ಹೂವನ್ನೆಲ್ಲ ಪಾಪ ಒಂದೊಂದೇ ಬಿಡಿಸಿ ಎಲ್ಲಾನು ತಿರುಗ ಮಾಡಿ ಕೈಲಿ ತಗೊಂಡು ಓಡ್ತಾರೆ ಮನೆ ಮುಂದೆ. ಮಳೆ ನಿಂತಿದೆ, ಮನೆ ನೋಡ್ತಾರೆ. ಮನೆಯಿಂದ ದೊಡ್ಡ ಕಾಮನ ಬಿಲ್ಲು ಬಂದಿದೆ. ಬಹಳ ಖುಷಿ ಆಗುತ್ತೆ ಅವ್ರಿಗೆ. ನಾನು ಹೆಂಡ್ತಿ ಎಷ್ಟು ಸಂತೋಷ ಪಡ್ಬೋದು ಈ ಒಂದು ವಾತಾವರಣದಲ್ಲಿ ಅಂತಲ್ಲಿ. ಈ ಬ್ಯಾಂಬೂಲ್ ಹಾಕಿರೋ ಗೇಟ್ ಅಲ್ವಾ, ಗೇಟ್ನ ಓಪನ್ ಮಾಡಿ ಒಳಗೆ ಓಡೋಗಿ ನಂಜಿ 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 ಅಂತ ಬಾಗಿಲು ಹೊಡಿತಾರೆ. ಅವಳು ಬರ್ತಾನೆ ಇಲ್ಲ. ಅವಳು ಯಾಕೆ ಇವಳು ಬರ್ತಾ ಇಲ್ಲ ಅಂತೇಳಿ ಹಂಗೆ ನೋಡ್ತಾರೆ. ಮನೆ ಬೀಗ ಹಾಕಿದೆ, ಬೀಗ ತುಕ್ಕಿಡ್ದಿದೆ. ಅವಳು ಸತ್ತು ಯಾವುದೋ ಕಾಲ ಆಗಿದೆ. ಅಲ್ಲಿ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಆ ಮಲ್ಲಿಗೆನೆಲ್ಲ ತಗೊಂಡೋಗಿ ಹಿತ್ತಲ ಕಡೆ, ಅವಳ ನೆನಪಲ್ಲಿ ಅವಳ ಸಮಾಧಿ ಹಿತ್ತಲಲ್ಲಿದೆ, ಅಲ್ಲಿ ಹಾಕ್ತಾರೆ. ಯಾರಾದ್ರೂ ಈ ರೇಂಜ್ಗೆ ಒಂದು ಹೆಂಡತಿನ ಪ್ರೀತಿಸೋದು, ಆಮೇಲೆ ಆ ನೆನಪುಗಳಲ್ಲೇ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಬರ್ತಾಳೆ ಅನ್ನೋದು. ಅದಕ್ಕೆ ಅವ್ರು ಹೇಳಿದ್ರು ಹಗಲೋಳತ್ತೆ ರಾತ್ರಿ ಬಂತಂತ ಅಂಜಬೇಡ, ರಾತ್ರಿ ಮುಗಿದ್ಮೇಲೆ ಹಗಲಿ ಬಂದೇ ಬರ್ತೆ, ನೀನ್ ಬಂದೇ ಬರ್ತೀಯ, ಅದೇ ನನ್ ಗಂಜಿ ಅಂತಾರ ಅವರು. ಇಲ್ಲಿ ತನಕ ಎಲ್ರು ಕೆಲವರು ಮತ್ತೆ ಹುಟ್ಟು ಬರ್ತಾರೆ ಅನ್ನೋ ಆಸೆಲೇ ಇರ್ತಾರೆ. ನಮ್ಮ ರಾಜುನ ಅದೇ ತರ ಬರಬೇಕು ಅನ್ನೋ ನಮ್ಮ ಆಸೆ. ಅದಾಗಲ್ಲ. ಒಂದ್ಸಲಿ ಲೈಟ್ ಆಫ್ ಮಾಡಿದ್ಮೇಲೆ ಅದ್ರಲ್ಲಿ ಅರ್ಥ ಆದ್ಮೇಲೆ ಚಾನ್ಸೇ. ಥ್ಯಾಂಕ್ ಯು.